ಎಲ್ರಿಗೂ ನಮಸ್ಕಾರ. ಬನ್ನಿ, ಇವತ್ತು ನಮ್ಮ ತೋರಣಗಟ್ಟೆ ಶಾಲೆಗೆ ಬಂದಿದ್ದೀನಿ. ಇಲ್ಲಿ ಪ್ರಕಾಶ್ ಅಂತೇಳಿ ಮಾಸ್ಟ್ರು, ಅವರು ತುಂಬ ಇನ್ನೋವೇಟಿವ್ ಆಗಿ ಏನೇನೋ ಕೆಲಸಗಳು ಮಾಡ್ತಾ ಇದ್ದಾರೆ. ಏನು ಮಾಡ್ತಾರೆ ಕೇಳೋಣ. ಸರ್ ಹೇಳಿ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಸರ್, ನನ್ನ ಹೆಸರು ಪ್ರಕಾಶ್ ಅಂತೇಳಿ. ನಾನು ಈ ತೋರಣಗಟ್ಟೆ ಶಾಲೆಯಲ್ಲಿ ಹೋದ ವರ್ಷ ಜುಲೈ ತಿಂಗಳಲ್ಲಿ ಜಾಯ್ನ್ ಆಗಿದ್ದೀನಿ. ಇದಕ್ಕೂ ಮುಂಚೆ ನಾನು ಚಿಕ್ಕಮಗಳೂರು ಶಾಲೆಯಲ್ಲಿ ಶಿಕ್ಷಕನಾಗಿ ಇಂಗ್ಲೀಷ್ ಶಿಕ್ಷಕನಾಗಿ ಕೆಲಸ ಮಾಡ್ತಿದ್ದೆ. ಸೊ ಇಲ್ಲಿ ಇಂಗ್ಲೀಷ್ ಮೀಡಿಯಂ ಇರೋದ್ರಿಂದ ನನಗೆ 5ನೇ ತರಗತಿಯಲ್ಲಿ ಅಷ್ಟು ಸಬ್ಜೆಕ್ಟನ್ನು ಕೊಟ್ಟಿದ್ದಾರೆ. ಅದಕ್ಕೆ ಪೂರಕವಾಗಿ ನಮ್ಮ ಮಕ್ಕಳಲ್ಲಿ ನಾವು ಮೂಲಭೂತ ಕಸುಬುಗಳನ್ನು ಮಾಡುವಂತ ಅವ್ರ ಮನೆಗಳಿಗೆ ಮೂಲತವಾಗಿ ಅವರನ್ನ ನಾವು ಭೇಟಿ ಮಾಡಿ. ಎಷ್ಟನೇ ಕ್ಲಾಸ್ ಇದು? ಯಾವ ಪಾಠ? ಇದು 4ನೇ ತರಗತಿ ಸರ್. ಇದು ಇದರಲ್ಲಿ ಮೂಲಭೂತವಾಗಿ ಅವ್ರು ಏನು ಕರಕುಶಲ ಕರ್ಮಿಗಳಿದಾರೆ ಅವ್ರ ಮನೆಗೆ ಭೇಟಿ ಕೊಟ್ಟು ಅವ್ರು ಬಳಸುವಂತ ಸಾಧನ ಸಲಕರಣೆಗಳು ಏನಿದಾವೆ ಅವರ ಪರಿಚಯವನ್ನ ಮಾಡ್ತಾ, ಅವರು ಆ ಸಾಧನ ಪರಿಚಯವನ್ನ ಮಾಡ್ತಾ ಅದರ ಕಾರ್ಯವನ್ನ ವಿವರಿಸ್ತಾ ಹೋದ್ರು. ಇದು ಒಬ್ಬ ಬಡಿಗೆಯರ ಮನೆಗೆ ಹೋದಾಗ ನಮಗೆ ಅವರು ತೋರಿಸಿದ್ರು, ಈ ತರ ನಾವು ಕೆತ್ತನೆ ಮಾಡ್ತೀವಿ, ಒಣ ಮರವನ್ನ ನಾವು ಸೆಲೆಕ್ಟ್ ಮಾಡಿಬಿಟ್ಟು ಇಂಥ ಮರದ ಮರಮುಟ್ಟುಗಳನ್ನ ನಾವು ಪೀಠೋಪಕರಣಗಳನ್ನ ಮತ್ತು ಕಿಟಕಿ ಬಾಗಿಲುಗಳನ್ನ ನಾವು ಈ ರೀತಿ ಒಂದು ಉಳಿ ಆಗಿರ್ಬೋದು ಅಥವಾ ಗರಗಸ ಆಗಿರ್ಬೋದು, ಈ ರೀತಿ ಸಾಧನಗಳನ್ನ ಮಕ್ಕಳಿಗೆ ತೋರಿಸ್ತಾ ಇದ್ರು. ಅವ್ರ ಮನೆಗೆ ಹೋದಾಗ ಅಲ್ಲೇ ಹೋಗಿ ಪಾಠ ಎಕ್ಸ್ಪ್ಲೇನ್ ಮಾಡ್ತೀರಾ? ಇನ್ನು ಈ ತರ ಯಾವ್ದಾವ್ದು ಮಾಡ್ತೀರಾ ನೀವು? ಪ್ರತಿ ಪಾಠನೂ ಕೂಡ ನಾವು ಪ್ರಾಯೋಗಿಕವಾಗಿ ತೋರಿಸಿ ನೋಡೋಣ. ಮತ್ತೇನೇನಿದೆ ಅದರಲ್ಲಿ? ಇದು ಕೂಡ ಅದೇ ವಿಜುವಲ್. ಮತ್ತೆ ನೆಕ್ಸ್ಟ್ ವಿಜುವಲ್ ಹಾಕಿ. ಇದು ಯಾವುದು ಸರ್? ಇದು ನಮಗೆ ಇದು ಬರುತ್ತೆ ಸರ್. ಇದು ಮಡಿವಾಳರ ಮನೆ ಬರುತ್ತೆ ಸರ್. ಮಡಿವಾಳರ ಮನೆ? ಹೌದು ಸರ್. ಅಲ್ಲಿ ಇದು ಕಮ್ಮಾರ ಮನೆ ಸರ್. ಕಮ್ಮಾರ ಮನೆ ಏನ್ ಮಾಡ್ತಾರೆ? ಹೋದಾಗ ಅಲ್ಲಿ ಕಬ್ಬಣನ ಕುಡ್ತಾ ಇದ್ರು ಸರ್. ಅಂದ್ರೆ ಕಬ್ಬಣವನ್ನ ಕಾದಾಗ ಆ ರೀತಿಯ ಕೆಂಪಾಗುತ್ತೆ. ಕೆಂಪಾದಾಗ ಯಾವುದೇ ವಸ್ತುಗಳನ್ನ ನಾವು ಲೋಹಗಳನ್ನ ತಟ್ಟೋದ್ರ ಮೂಲಕ ಬಗ್ಗಿಸಬಹುದು. ನಮ್ಗೆ ಯಾವ ಆಕಾರಕ್ಕೆ ಬೇಕಾದ್ರೂ ನಾವು ಅದನ್ನ ಪಡಿಬಹುದು. ಹಾಗೆ ರೈತರಿಗೆ ಇವೆಲ್ಲರೂ ಕೂಡ ಹಳ್ಳಿಯಲ್ಲಿ ವಾಸ ಮಾಡ್ತಾ ರೈತರ ಒಂದು ಎಲ್ಲಾ ಕೆಲಸಗಳಿಗೂ ಸಹಾಯ, ಅವರು ಕುಡುಗೋಲು, ಮಚ್ಚು, ರೈತರ ಉಪಕರಣಗಳನ್ನು ಮಾಡ್ಕೊಡೋದು, ಕುಂಟೆ, ಕೂರಿಗೆ ತೋರಿಸಿದ್ರಿ ಎಲ್ಲ ತೋರಿಸಿದ್ರೆ ಸರ್. ವೆರಿ ಗುಡ್, ವೆರಿ ಗುಡ್. ಒಂದು ಪ್ರಾಕ್ಟಿಕಲಿ ಅವ್ರಿಗೆ ಒಂದು ಮೋಟಿವೇಶನ್ ಆಗುತ್ತೆ. ಆಯ್ತು ಸರ್. ನೆಕ್ಸ್ಟ್ ಏನೇನು ತೋರಿಸಿದ್ದೀರಾ? ನೆಕ್ಸ್ಟ್ ಸರ್ ಇದು ಇದು ಯಾರ ಮನೆ? ಇದು ದಶರಥಣ್ಣ ಅಂತ. ಇದು ಇವ್ರು ಸರ್ ದರ್ಜಿ ಅಂದ್ರೆ ಬಟ್ಟೆ ಹೊಲಿಯವರ? ಬಟ್ಟೆ ಹೊಲಿಯವರು ಸರ್. ಓಕೆ ಓಕೆ. ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಅಳತೆ ಪಟ್ಟಿಗಳು, ಸ್ಕೇಲು, ಮೀಟರ್ನ ಬಟ್ಟೆಗಳನ್ನ ಯಾವ ರೀತಿ ಅಳಿತವೆ ಮೀಟರ್ಗಳಲ್ಲಿ, ಆ ರೀತಿ ಅವ್ರು ತೋರಿಸಿ, ಮತ್ತೆ ಆಕಾರವನ್ನ ನಾವು ಕೋನಾಕಾರ ಯಾವ ಆಕಾರ ಕಟ್ ಮಾಡ್ತೀವಿ, ಇದರಲ್ಲಿ ಗಣಿತದ ಪರಿಕಲ್ಪನೆ ಆಗೋದ್ರ ಜೊತೆಗೆ ಮಕ್ಕಳಲ್ಲಿ ನೈಜವಾಗಿ ಈ ರೀತಿಯ ಕೆಲಸ ಕಾರ್ಯಗಳ ಬಗ್ಗೆ ಒಂದು ಹೆಮ್ಮೆ ಬರುತ್ತೆ ಸರ್. ಮಾಡಿದ್ದೀರಿ. ನೆಕ್ಸ್ಟ್ ಮತ್ತೆ ಯಾರ ಮನೆಗೆ ಹೋಗಿದ್ದೀರಿ? ತೋರಿಸಿ ನೋಡೋಣ ಸರ್. ನೆಕ್ಸ್ಟ್ ಬಾವಿಯಲ್ಲಿ ಚಂದ್ರ ಅಂತ ಒಂದು ಪಾಠ ಇತ್ತು. ಬಾವಿಯಲ್ಲಿ ಚಂದ್ರ? ಬಾವಿಗೆ ಕರ್ಕೊಂಡು ಹೋಗ್ಬಿಟ್ಟಿದ್ದೀರಾ? ಚಂದ್ರ ಕಾಣ್ತಾ ಅವತ್ತು ನೀವು ಹೋದಾಗ? ಇಲ್ಲ ಸರ್, ಚಂದ್ರ ಇರ್ಲಿಲ್ಲ. ಆ ರೀತಿ ಆ ಚಂದ್ರನ ಬೆಳದಿಂಗಳಲ್ಲಿ ನೀರಲ್ಲಿ ಬಿದ್ದಾಗ ಕಾಣುತ್ತೆ ಅಂತೇಳಿ ಅಲ್ಲೇ ಪಾಠನ ತಗೊಂಡು ಮಕ್ಕಳಿಗೆ ಅಲ್ಲೇ ನಾವು ಪಾಠ ಮಾಡಿದ್ವಿ ಸರ್. ವೆರಿ ಗುಡ್, ವೆರಿ ಗುಡ್. ನೆಕ್ಸ್ಟ್ ಸರ್ ಇದು ಲೈಬ್ರರಿ ಬಗ್ಗೆ ಬರುತ್ತೆ ಸರ್. ಇಲ್ಲೇ ನಮ್ಮೂರಲ್ಲಿ ತೋರಣಗಟ್ಟೆಯಲ್ಲಿ ಒಂದು ಲೈಬ್ರರಿ ಇದೆ. ಅಲ್ಲಿ ಕರ್ಕೊಂಡು ಹೋಗಿದ್ರಾ? ಅಲ್ಲಿ ಲೈಬ್ರರಿಯನ್ನ ಯಾವ ರೀತಿ ಬಳಸ್ಕೋಬಹುದು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಯಾವ ರೀತಿ ಓದ್ಬೇಕು ಅನ್ನೋದಕ್ಕೆ ಮಕ್ಕಳಿಗೆ ಎಲ್ಲರಿಗೂ ಕೂಡ ಪುಸ್ತಕಗಳನ್ನು ಕೊಟ್ಟು ಆ ಪುಸ್ತಕ ಪರಿಚಯವನ್ನ ಮಾಡಿಸಿ. ನೆಕ್ಸ್ಟ್ ಮತ್ತೆ ಸರ್ ಇನ್ನು ಬಹಳಷ್ಟು ಪಾಠ ಮಾಡಿದ್ವಿ ಸರ್. ನೆಕ್ಸ್ಟ್ ಅಲ್ಲಿ ಯಾವ್ದು ತಡಿಯಮ್ಮ? ಪೋಸ್ಟ್ ಆಫೀಸ್. ಪೋಸ್ಟ್ ಆಫೀಸ್ ಓಪನ್ ಮಾಡಿ. ಪೋಸ್ಟ್ ಆಫೀಸ್ ಇಲ್ಲೇ ತೋರಣಗಟ್ಟೆಯಲ್ಲಿ ಪೋಸ್ಟ್ ಆಫೀಸ್ ಇದೆ. ಪೋಸ್ಟ್ ಆಫೀಸ್ ಪೋಸ್ಟ್ ಕಾರ್ಡ್ ಅನ್ನ ಯಾವ ರೀತಿ ಬಳಸ್ತಿದ್ರು, ಈಗೆಲ್ಲ ಮೊಬೈಲ್ ಬಂದಿರೋದ್ರಿಂದ ಬರೀ ಮಕ್ಕಳೆಲ್ಲ ಬರೀ ಮೆಸೇಜ್ ವಾಟ್ಸ್ಆಪ್ ಅಲ್ಲೇ ಕಳಿತಾರೆ. ಈ ರೀತಿಯಿಂದ ಬಾಂಧವ್ಯಗಳು ಯಾವ ರೀತಿ ಬೆಳೀತಾ ಇತ್ತು ಅನ್ನೋದಕ್ಕೆ ನಾವು ಈ ರೀತಿ ಮಕ್ಕಳು ಕರ್ಕೊಂಡು ತೋರಿಸಿದ್ರೆ. ನೆಕ್ಸ್ಟ್ ವೆರಿ ಗುಡ್, ವೆರಿ ಗುಡ್. ಇದು ಎಲಿಫೆಂಟ್ ಅಂತ ಸರ್. ಇದು ಅಲ್ಲೇ ನಾವೇ, ನಿಮ್ಗೆ ಆನೆ ಸಿಕ್ಕಿಲ್ಲ, ಆನೆ ಅನ್ನೋದು ಕರ್ಕೊಂಡು ತೋರಿಸ್ತಾ ಇದ್ರಿ. ಈ ಜಾತ್ರೆಗಳಲ್ಲೇ ಅಥವಾ ಮೆರವಣಿಗೆಗಳಲ್ಲೇ ಸಿಗುತ್ತೆ. ಮತ್ತೆ ಬಿಡಿಸಿ ತೋರಿಸಿದ್ರೆ. ನೆಕ್ಸ್ಟ್ ಫೈನ್. ಇದು ಸರ್ ಇದು 6ನೇ ತರಗತಿಯಲ್ಲಿ ಪುರಾತತ್ವ ಇಲಾಖೆ ಬಗ್ಗೆ ಪಾಠ ಇತ್ತು ಸರ್. ಆಧಾರಗಳು ಅಂತ. ಅಲ್ಲಿ ನಾನೇ 6ನೇ ತರಗತಿ ಮಕ್ಕಳನ್ನ ದುರ್ಗಕ್ಕೆ ಕರ್ಕೊಂಡು ಹೋಯ್ತು ಸರ್. ದುರ್ಗ ಒಬ್ಬನೇ ಟೀಚರು, 6ನೇ ತರಗತಿ ಮಕ್ಕಳು ಅಷ್ಟೇ ಸರ್. ಶಬಾಷ್. ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಇದಿದೆ ಸರ್, ಅಲ್ಲಿ ಮ್ಯೂಸಿಯಂ ಇದೆ ಸರ್. ಮ್ಯೂಸಿಯಂ ಅನ್ನ ತೋರಿಸಿ. ಎಲ್ಲಿದೆ ಅದು? ಸರ್ ದುರ್ಗದಲ್ಲಿ ಇದೆ ಸರ್. ದುರ್ಗದಲ್ಲಿ ಕರ್ಕೊಂಡು ಹೋಗಿ ಸರ್. 6ನೇ ತರಗತಿ ಮಕ್ಕಳು ಅಷ್ಟೇ ಸರ್. ಓಕೆ. ನೆಕ್ಸ್ಟ್ ಹಾಗೆ ಅಲ್ಲಿ ಇದು ಸರ್ ವಾಣಿವಿಲಾಸ ಸಾಗರಕ್ಕೂ ಕರ್ಕೊಂಡು ಹೋಗಿ ಸರ್. ಹಂಗೆ ಅಲ್ಲಿದ್ದಲ್ಲಿ ವಾಣಿವಿಲಾಸ ಸಾಗರ ಕರ್ಕೊಂಡು ಹೋಗಿ. ರೈಟ್. ನೆಕ್ಸ್ಟ್ ಡ್ಯಾಮ್ ಯಾವ ರೀತಿ. ನೆಕ್ಸ್ಟ್ ಕೋಟೆಗೆ ಹೋಗಿದ್ದೀರಿ. ನೆಕ್ಸ್ಟ್
ಹೋಗಿಪ್ಪ ನೆಕ್ಸ್ಟ್ ಹೋಗಿ. ಇದು ಕೋಟೆ ಸರ್. ಇಲ್ಲಿ ಮದ್ದು ಅರಿಯುವ ಅಂತ ಬರುತ್ತಲ್ಲ ಸರ್. ಏನು ಮದ್ದು ಅರಿಯುವ ಗುಂಡು ಅಂತ ಒಂದು ಇದೆ ಸರ್. ಮದ್ದು ಅರೆಯುವ ಗುಂಡು. ಹೌದು ಸರ್. ಅಲ್ಲಿ ಮದ್ದುಗಳಿಗೆ ಇಲ್ಲ ಸರ್. ಇಲ್ಲಿ ಗುಂಡನ್ನ ಇದು ಕಲ್ಲುಗಳನ್ನ ಹರ್ಕೊಂಡು ಆ ರೀತಿ ಗುಂಡುಗಳನ್ನ ಮಾಡಿ ಫ್ರೆಂಜಲ್ಲಿ ಹಾಕ್ತಾ ಇದ್ರು ಅನ್ನೋದು ಇದೆ ಸರ್. ಅಲ್ಲಿ ಮಕ್ಕಳ ಪಾಠದಲ್ಲಿ ಇದೆಯಾ ಇದು? ಪಾಠದಲ್ಲಿ ಇದೆ ಸರ್. ಅದು ಅಂದ್ರೆ ಯಾವ ಪಾಠದಲ್ಲಿ ಇದೆ ಅದು? ಇತಿಹಾಸದಲ್ಲಿ ಆಧಾರಗಳು ಅಂತ ಬರ್ತವೆ ಸರ್. ಅಲ್ಲಿ ಪುರಾತತ್ವ ಆಧಾರಗಳಲ್ಲಿ ಕೋಟೆಗಳು ಮತ್ತೆ ನಾಣ್ಯಗಳು, ಸ್ಮಾರಕಗಳು ಮತ್ತೆ ಇವು ಬರ್ತವೆ ಸರ್. ಅಲ್ಲಿ ಕರ್ಕೊಂಡು ಹೋದಾಗ ಕೋಟೆ ನಮಗೆ ಪುರಾತತ್ವ ಆಧಾರದಲ್ಲಿ ಬರುತ್ತೆ ಸರ್. ಹಾಗಾಗಿ ನಾನು ಆ ಕೋಟೆ ಕರ್ಕೊಂಡು ಹೋಗಿದ್ದೆ ಸರ್ ಪಾಠ ಮಾಡ್ಬೇಕು. ನೆಕ್ಸ್ಟ್ ಮತ್ತೆ ಇದು ಪುರಾತತ್ವ ಇಲಾಖೆ ಮತ್ತೆ ತೋರಿಸಿ. ನೆಕ್ಸ್ಟ್ 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 ಪೋಸ್ಟ್ ಆಫೀಸ್ ಆಯಿತು. ನೆಕ್ಸ್ಟ್ ಅಲ್ಲ ಅದ್ಯಾವುದೋ ಒಂದು ಇದು ತೋರಿಸಿದ್ರಲ್ರಿ ಮಕ್ಕಳನ್ನೆಲ್ಲ ಗದ್ದೆ ಹಚ್ಚಕ್ಕೆ ಕರ್ಕೊಂಡು ಹೋಗಿದ್ದೆ ಅಂತ. ಸರ್ ಅದೆಲ್ಲಿದೆ? ಮಕ್ಕಳನ್ನ ಸರ್ ಅದಿದೆ ಸರ್. ನೋಡಿ ಕಳಿಸಿಲ್ಲ. ಓಕೆ ಇದೆ ಸರ್. ಕಳಿಸಿಲ್ಲ. ನಿಮ್ದ್ರಲ್ಲೇ ಇದ್ರು ತೋರಿಸಿ ನೋಡೋಣ. ಅದು ಕೊಡಿ, ಹಂಗೆ ಓಪನ್ ಮಾಡಿ ಸಾಕು. ಹಾಂ ಸರ್. ಇಷ್ಟೇ ಕೊಡಿ ಸಾಕು. ಇಲ್ಲಿ ಕೊಡಿ ಸಾಕು. ಬಿಡಿ. ಓಕೆ. ತೋಟಕ್ಕೆ ಕರ್ಕೊಂಡು ಹೋಗಿದ್ರಾ? ಇದು ಸರ್. ಇದು ನದಿ ಯಾವ ರೀತಿ ಕಲುಷಿತ ಆಗ್ತವೆ ಅಂತ ನದಿ ದೇವತೆ ಅಂತ ನದಿ ಆಡಲು ಅಂತ ಒಂದು ಪಾಠ ಇದೆ. ಅಲ್ಲಿ ಈ ತರ ನಮ್ಮ ಮಕ್ಕಳಿಗೆ ಈ ರೀತಿ ಕರ್ಕೊಂಡು ಹೋಗಿ ಒಂದು ತೊಟ್ಟಿಲೆಲ್ಲ ಗಲೀಜಾಗಿರೋ ತೊಟ್ಟಿ ಸರ್ ಅದು. ಅಲ್ಲಿ ಯಾವ ರೀತಿ ನದಿ ಕಲುಷಿತ ಆಗ್ತವೆ ಅನ್ನೋದಕ್ಕೆ ನಾನು ಅಲ್ಲೇ ತೊಟ್ಟಿ ಕರ್ಕೊಂಡು ಹೋಗಿ ಅಲ್ಲೇ ಪಾಠ ಮಾಡಿದ್ವಿ. ಎಕ್ಸ್ಪ್ಲೈನ್ ಮಾಡಿದ್ರಿ. ಬ್ಯೂಟಿಫುಲ್. ಮಕ್ಕಳು ಬಹಳ ಎಂಜಾಯ್ ಮಾಡಿದ್ರು ಸರ್. ಎಕ್ಸಲೆಂಟ್ ಎಕ್ಸಲೆಂಟ್. ಓಕೆ. ಈ ಥರ ಯಾವುದೇ ಪ್ರಾಕ್ಟಿಕಲ್ ಕ್ಲಾಸಸ್ ಬಂದರೂ ಕೂಡ ನೀವು ಕರ್ಕೊಂಡು ಹೋಗಿ ನೇರವಾಗಿ ಅವೈಲಬಿಲಿಟಿ ಏನಿದೆ ಅದು ಮಾಡ್ತೀರಾ. ಏನು ಇದರಿಂದ ಏನು ಹುಡುಗರು ಯಾವ ಥರ ಮೋಟಿವೇಟ್ ಆಗ್ತಾರೆ, ಏನು ಕಲಿಕಾ ಫಲ ಯಾವ ರೀತಿ ಉಂಟಾಗುತ್ತೆ? ಯಾವ ರೀತಿ ಇರುತ್ತೆ ಅಂದರೆ ಈಗ ನಮ್ಮ 5ನೇ ತರಗತಿ ಮಕ್ಕಳಲ್ಲಿ ಯಾವುದೇ ಪಾಠ ಬಂದರೂ ಕೂಡ ಅದಕ್ಕೆ ಪ್ರಾಯೋಗಿಕವಾಗಿ ಅದನ್ನ ಅಳವಡಿಸ್ಕೊಂತೀರಾ. ಅದರಿಂದ ಏನು ಗೊತ್ತಾಗುತ್ತೆ ಹುಡುಗರಿಗೆ ಅಂದರೆ ಬೇಗ ಮರೆಯಲ್ಲ ಸರ್. ಮರೆಯಲ್ಲ. ಅವರ ಜೀವನ ಪೂರ್ತಿ ಅದನ್ನ ಅನುಭವಿಸಿ ಕಲಿಯೋದ್ರಿಂದ ಅವರ ಕಲಿಕೆ ದೃಢವಾಗಿರುತ್ತೆ. ಆಮೇಲೆ ಅದು ಫಲಪ್ರದವಾಗಿರ್ತದೆ. ಯಾವುದೇ ಕಾರಣಕ್ಕೂ ಈಗ ನಾವೆಲ್ಲ ಕಂಠಪಾಠ ಮಾಡಿಸಿದ್ವಿ ಅಥವಾ ಇದೇ ಮಾಡಿದ್ರೆ ಬೋರ್ ಹೊಡುತ್ತೆ ಸರ್. ಒಳ್ಳೆ ಇನಿಷಿಯೇಷನ್ ತೊಗೊಂಡಿದ್ದೀರಿ. ಇನ್ನೊಂದಿದೆ ಸರ್. ಆಲ್ ದ ಬೆಸ್ಟ್. ನಿಮಗೆ ಇಲಾಖೆ ವತಿಯಿಂದ ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತೇನು ಮಾಡಿದಿರಿ ಸರ್? ಮತ್ತೆ ನಾವು ಇದನ್ನ ಮಾಡಿದ್ವಿ ಸರ್. ಯಾವುದಂದ್ರೆ ಕನ್ನಡದಲ್ಲಿ ಒಂದು ಪಾಠ ಇದೆ ಸರ್. ಇಲ್ಲೇ ನಮ್ಮ ಶಾಲೆಯ ಮುಂದೆಲ್ಲ ನಮ್ಮ ಶಾಲೆಯಲ್ಲಿ ಏನು ಆವರಣದಲ್ಲಿ ಸಿಗ್ತಾವೋ ಅವನ್ನೇ ಬೆಳೆಸ್ಕೊಂಡು ಪಾಠ ಮಾಡಿವಿ ಸರ್. ಅದರಲ್ಲಿ ಒಗ್ಗಟ್ಟಿನಲ್ಲಿ ಬಲವಿದೆಯನ್ನ ತೋರ್ಸಕ್ಕೋಸ್ಕರ ಒಂದು ಪಾಠ ಇಟ್ಟಿದೆ ಸರ್. ಆ ಪಾಠದಲ್ಲಿ ಏನ್ ಬರುತ್ತಂದ್ರೆ ಮರ ಮತ್ತು ಕಲ್ಲು ಕಿತ್ತಾಡ್ತಾವ್ ಸರ್. ನಾನ್ ಹೆಚ್ಚು ಅಂತ. ಸೊ ಅದಕ್ಕೆ ನಾವು ಇಲ್ಲೇ ಈ ಮರನೇ ತಗೊಂಡು ತೋರಿಸಿದ್ವಿ ಸರ್. ಈ ಪಾಠ ಮಾಡಿದ್ವಿ. ಓಕೆ ಓಕೆ ಓಕೆ. ಇರಲಿ ಬಿಡಿ, ನಿಮ್ಮ ಪಾಠದ ಶೈಲಿ ನಮಗೆ ಗೊತ್ತಾಗಿದೆ. ಅಡ್ಡಿಲ್ಲ. ಇನ್ನೊಮ್ಮೆ ನಿಮ್ಮ ಸಾಧನೆಗಳನ್ನು ಮತ್ತೊಮ್ಮೆ ಗುರುತಿಸೋಣ. ಸೊ ಶಾಲೆಯ ತರಗತಿಗೆ ಒಂದ್ಸಲ ವಿಸಿಟ್ ಕೊಟ್ಟು ನಮ್ಮ ಮಕ್ಕಳು ಬರ್ತೀನಿ ಚೆಕ್ ಮಾಡಿ ಮಾತಾಡ್ತೀನಿ. ಚೆಕ್ ಮಾಡಿ ನಮ್ಮ ಹುಡುಗರನ್ನ ನೋಡಿದಾಗ ನೀವು ಇದನ್ನು ನಾವು ಸ್ಪಿರಿಟ್. ಎಸ್ ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.